ಮನೆಯ ಭಾರ್ಗವಿ. ಅಮ್ಮ, ಯಾಕಮ್ಮ ಇಲ್ಲಿ ಕೂತಿದ್ದೀರಾ? ಊಟ ಮಾಡಿದ್ರಾ? ಹ್ಞೂನವ, ಮಾಡಿದ್ದೀನಿ. ಸಂಧ್ಯಾ ವಿಚಾರ ಏನಾದರೂ ಗೊತ್ತಾತನವ? ಅಮ್ಮ, ಇನ್ನು ಸಂಧ್ಯಾ ಬಗ್ಗೆ ಏನು ಸುಳ್ಳು ಸಿಕ್ಕಿಲ್ಲ ಅಮ್ಮ. ಬಟ್ ನಾವು ಹುಡುಕ್ತಾ ಇದ್ದೀವಿ. ಅವ್ರು ಸಿಗ್ತಾರೆ. ನನ್ನ ಮಗಳು ಎಲ್ಲೇದಾಳು? ಏನು ಮಾಡಕತ್ತಾಳು? ಆಕೆ ಊಟ ಮಾಡಾಳ ಇಲ್ಲ? ಅಮ್ಮ, ನೀವು ಅಳ್ಬೇಡಿ ಅಮ್ಮ, ನೀವು ಧೈರ್ಯ ತಗೊಳ್ಳಿ. ಸಂಧ್ಯಾ ಎಲ್ಲೇ ಇದ್ರೂ ಹುಡುಕೋ ಜವಾಬ್ದಾರಿ ನಮ್ದಮ್ಮ. ನೀವೇನು ಚಿಂತೆ ಮಾಡಬೇಡಿ. ಬನ್ನಿ, ಒಳಗೆ ಬನ್ನಿ. ಬನ್ನಿ. ಭಾರ್ಗವಿ, ಯಾವಾಗ ಬಂದೆಮ್ಮ? ಏನಾದ್ರು ತಿಂದ್ಯಾ? ನಂಗೆ ಇವಾಗ ಹಸಿವಿಲ್ಲ, ನಾನು ಆಮೇಲೆ ತಿಂತೀನಿ. ಸಂಧ್ಯನ ಬಗ್ಗೆ ಏನಾದರೂ ಗೊತ್ತಾಯ್ತೇನೆ? ಇಲ್ಲ ಅಮ್ಮ, ಹುಡ್ಕೋಕ್ ತುಂಬಾನೇ ಟ್ರೈ ಮಾಡ್ತಿದ್ದೀವಿ. ಅವಳದೇನು ಸುಳುವೇ ಸಿಗ್ತಾ ಇಲ್ಲ. ಹಾಗಂತ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಮ್ಮ. ನನ್ನ ಪ್ರಯತ್ನ ನಾನು ನಿಲ್ಸಲ್ಲ. ಭಾರ್ಗವಿ, ಏನು ಇಷ್ಟೊಂದು ಫೈಲು? ಒಂದಷ್ಟು ಅಗ್ರಿಮೆಂಟ್ಗಳನ್ನ ಡ್ರಾಫ್ಟ್ ಮಾಡ್ಕೊಡ್ತೀನಿ ಅಂತ ಕೆಲಸ ತಂದಿದ್ದೀನಮ್ಮ. ಮನೇಲಿ ಖರ್ಚಿಗೆ ದುಡ್ಡಿಲ್ವಲ್ಲ. ನೀನೇನ್ ವರಿ ಮಾಡ್ಕೋಬೇಡ ಅಮ್ಮ, ಇವತ್ತು ರಾತ್ರಿ ಎಲ್ಲ ಕುತ್ಕೊಂಡು ಮುಗಿಸ್ಬಿಡ್ತೀನಿ. ರಾತ್ರಿ ಎಲ್ಲ ಕಣ್ಣಿಗೆ ನಿದ್ದೆ ಇಲ್ಲದೆ ಇಷ್ಟೊಂದು ಕೆಲಸ ಮಾಡಿದ್ರೆ ನಿನ್ನ ಆರೋಗ್ಯದ ಗತಿ ಏನೋ ಭಾರ್ಗವಿ? ನಾನೇನೋ ನ್ಯಾಯ ಅಂತ ಈ ಕೇಸ್ನ ಹಿಡ್ಕೊಂಡ್ಬಿಟ್ಟೆ ಅಮ್ಮ. ಆದ್ರೆ ಮನೆ, ಹೊಟ್ಟೆ ಪಾಡು, ಇದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡ್ಬೇಕಿತ್ತು ಅಮ್ಮ. ಹರ್ಷದ ಕೂಳ್ಗೆ ವರ್ಷದ ಕೂಳ್ ಕಳ್ಕೊಂಡ್ರು ಅಂತಾರಲ್ಲ, ಹಾಗಾಗೋಯ್ತು ನನ್ನ ಕತೆ. ಅಯ್ಯೋ ಬಿಡಮ್ಮ, ಇಷ್ಟಕ್ಕೊಂದು ಕೆಲಸ, ಕಷ್ಟಕ್ಕೊಂದು ಕೆಲಸ, ಎರಡೂ ಮಾಡ್ತೀನಮ್ಮ. ನೀನ್ ನನ್ನ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ. ನಮಗೋಸ್ಕರ ಚಿಕ್ಕ ವಯಸ್ಸಿನಿಂದನೂ ದುಡಿತಾನೆ ಇದೆಯಲ್ಲ ಭಾರ್ಗವಿ. ಮನೆ ಜವಾಬ್ದಾರಿ ಹೆಗಲ್ ಮೇಲೆ ತಗೊಂಡು ಏನೋ ಒಂದ್ ಕೆಲಸ ಹುಡುಕೊಂಡು ಮಾಡ್ತಾನೆ ಇದೆಯಲ್ಲ ಭಾರ್ಗವಿ. ನೀನಮ್ಮ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗತ್ತೆ ಕಣೆ. ಪ್ರತಿದಿನ ಪ್ರತಿ ಕ್ಷಣ ನಮ್ಗಳ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತೀಯಲ್ಲ. ನಿನಗೇಂತ ಒಂದು ಆಸೆ, ಕನಸು ಇಲ್ವಾ ಭಾರ್ಗವಿ? ಅದ್ಯಾಕಮ್ಮ ಹಾಗೆ ಹೇಳ್ತೀಯಾ? ನಮ್ಗೆ ನಮ್ಮ ಮನೇನೆ ಪುಟ್ಟ ಪ್ರಪಂಚ. ನಮ್ಗೆ ನಮ್ಮನ್ ಬಿಟ್ರೆ ಬೇರೆ ಯಾರಿದಾರೆ ಹೇಳು? ನನ್ನ ಕೈಲಾದಷ್ಟು ನನ್ನ ಮನೆಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಅನ್ಕೊಳ್ತೀನಿ. ಆದ್ರೆ ಒಂದೊಂದ್ಸರಿ ನನ್ನ ಹೋರಾಟಕ್ಕೆ ನಿಮ್ಗಳ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಬೀಳೋ ಹಾಗಾಗ್ತಾ ಇದೆ. ಇನ್ಮೇಲೆ ಹಾಗಾಗಲ್ಲ ಅಮ್ಮ, ನೋಡ್ತಾ ಇರು. ಇನ್ಮೇಲೆಲ್ಲ ಕರೆಕ್ಟಾಗಿ ನಿಭಾಯಿಸ್ತೀನಿ ಅಮ್ಮ. ನನ್ನ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ಸರ್, ಬರೋಕೆ ಹೇಳಿದ್ರಂತೆ. ಸಂಧ್ಯಾ, ಅವಳ ಬಗ್ಗೆ ಏನಾರ ಗೊತ್ತಾಯ್ತಾ? ಇನ್ನು ಹುಡುಕ್ತಾ ಇದೀವಿ ಸರ್, ಸಿಗ್ತಾಳೆ. ಎಷ್ಟು ಈಸಿಯಾಗಿ ಹುಡುಕ್ತೀನಿ ಅಂತ ಹೇಳ್ತಿದ್ಯಾ ನೋಡು. ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ ನಿನಗೆ? ಆ ಭಾರ್ಗವಿ ಸಂಧ್ಯಾನ್ ಹುಡುಕೋ ಅಷ್ಟರಲ್ಲಿ ನಾವು ಹುಡುಕಬೇಕು. ಅವಳು ಸಂಧ್ಯಾನ ಹುಡುಕೋದಕ್ಕೆ ಸಾಧ್ಯ ಇಲ್ಲ ಸರ್. ಹುಡುಕಿದ್ರೆ ನಾವೇ ಹುಡುಕ್ಬೇಕಷ್ಟೇ. ಏನ್ ಹೇಳ್ತಿದ್ಯಾ? ಸರ್, ಅಬ್ಬೆ ಪಾರಿ ಲಾಯರ್ ಸರ್ ಅವಳು. ಕೇಸು ಇಲ್ಲ, ದುಡ್ಡು ಇಲ್ಲ ಅನ್ನೋ ಆಗಿದೆ ಅವಳ ಕತೆ. ದುಡ್ಡು ಅನ್ಸೋದಕ್ಕೆ ಸರ್ಕಸ್ ಮಾಡ್ತಿದ್ದಾಳೆ ಸರ್. ಹೌದು ಸರ್, 100-200 ರೂಪಾಯಿಗೆ ಡ್ರಾಫ್ಟ್ ಮಾಡ್ಕೊಡ್ತೀನಿ ಅಂತ ಲಾಯರ್ಗಳ ಹತ್ರ ಗೋಗರಿತಾಳೆ. ನಂಬಿಕೆ ಬರ್ತಾ ಇಲ್ವಾ ಸರ್? ನೋಡಿ, ಪ್ರೂಫ್ ನೋಡಿ.
ನೋಡಿದ್ರು ಸರ್ ಹೇಗ್ ಪರದಾಡ್ತಾ ಇದ್ದಾಳೆ ಅಂತ. ಅವಳು ಇನ್ನೇನ್ ಸರ್ ಸಂಧ್ಯಾನ ಹುಡುಕ್ತಾಳೆ? ಕೇಸ್ ನಮ್ದೇ ಬಿಡಿ ಸರ್. ಯು ಫೂಲ್. ಅವಳು ಕೇಸ್ ಕೈ ಬಿಟ್ಬಿಡ್ಬೇಕು ಅಂತಿದ್ದಿದ್ರೆ ನಾವು ದುಡ್ಡು ಆಫರ್ ಮಾಡಿದಾಗ ತಗೊಂತಿದ್ಲು. ದುಡ್ಡು ತಗೊಳ್ಳದೆ ಸ್ವಾಭಿಮಾನದಿಂದ ಫೈಟ್ ಮಾಡ್ತಿದ್ದಾಳೆ ಅಂತಂದ್ರೆ ಅವಳಲ್ಲಿ ಹಠ ಇದೆ. ಅಂಥವಳು ಸಂಧ್ಯಾನ್ ಹುಡ್ಕೋದನ್ನ ಬಿಡ್ತಾಳ? ಖಂಡಿತ ಇಲ್ಲ. ಉಪಯೋಗ ಇಲ್ದೇ ಇರೋ ವಿಡಿಯೋ ಮಾಡೋದು ಬಿಟ್ಟು ಸಂಧ್ಯಾನ್ ಹುಡ್ಕೋ. ಹಲೋ ಸರ್, ಐಮ್ ಸಾರಿ ಸರ್, ತುಂಬ ಅರ್ಜೆಂಟಲ್ಲಿ ಫೋನ್ ಮಾಡಿಬಿಟ್ಟೆ ಸರ್. ನೀವು ಕಳಿಸಿದಾರಲ್ಲ ಈ ಫೈಲು, ಇದರಲ್ಲೊಂದು ಡಾಕ್ಯುಮೆಂಟ್ ಮಿಸ್ ಇದೆ ಸರ್. ಇದು ವರ್ಕಿಂಗ್ ಅವರ್ಸ್ ಅಲ್ಲ, ಸ್ಲೀಪಿಂಗ್ ಅವರ್ಸ್. ನಿಮ್ಗೆ ಏನೇ ಡೌಟ್ ಇದ್ರೂ ನನ್ನ ಅಸಿಸ್ಟೆಂಟ್ನ ಕೇಳಿ, ನೇರವಾಗಿ ನಂಗೆ ಕಾಲ್ ಮಾಡಬೇಡಿ. ಹಲೋ 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 ರೀ ಅಸಿಸ್ಟೆಂಟ್, ಎಚ್ಚರವಾಗಿದ್ದೀರಾ? ಹಾಂ ಹೇಳಿ. ಅದು ಆಫೀಸ್ ಫೈಲ್ ಒಂದು ಚೆಕ್ ಮಾಡ್ತಿದ್ದೆ, ಒಂದು ಡಾಕ್ಯುಮೆಂಟ್ ಮಿಸ್ಸಿಂಗ್ ಇದೆ, ಕಳಿಸ್ತೀರಾ? ಮಾರ್ನಿಂಗ್ ಕಳಿಸ್ಬೋದಾ? ಯಾವಾಗಲೂ ಪಟ್ಪಟ ಅಂತ ಮಾತಾಡ್ತಿದ್ದು ನೀವೇನ್ರಿ, ಇವತ್ತಿಷ್ಟೊಂದು ಸಪ್ಪಗೆ ಮಾತಾಡ್ತಿದ್ದೀರಾ? ಏನಿಲ್ಲ ಮೇಡಮ್. ಪರವಾಗಿಲ್ಲ ಹೇಳಿ. ಒಂಥರ ಮನ್ಸಿಗೆ ಕಷ್ಟ ಆಗತ್ತೆ, ಭೂಮಿ ಭಾರ ಅನ್ಸತ್ತೆ. ನನ್ನ ಹತ್ರ ಹೇಳ್ಕೋಬಹುದು ಅಂತ ಇದ್ರೆ ಹೇಳಿ. ಹಾಗೆ ಹೇಳ್ಕೊಂಡಾಗ ಮನ್ಸಿಗೆ ಸ್ವಲ್ಪ ಸಮಾಧಾನ ಅನ್ಸುತ್ತೆ ಪಾರ್ಥ. ತುಂಬಿರೋ ಕಣ್ಣೀರ್ನ ಎಷ್ಟು ಹೊತ್ತು ಅಂತ ಕಣ್ಣಲ್ಲಿ ಇಟ್ಕೊಳಕ್ಕಾಗತ್ತೆ ಹೇಳಿ? ನಾವು ತುಂಬ ಇಷ್ಟಪಡೋರು, ನಾವು ದೇವರು ಅಂತ ಪೂಜೆ ಮಾಡೋರು, ನಾವು ರೋಲ್ ಮಾಡೆಲ್ ಅಂತ ಆರಾಧಿಸೋರು ನಮ್ಮನ್ನು ಇಷ್ಟಪಡಲಿಲ್ಲ ಅಂತಂದಾಗ ತುಂಬ ಬೇಜಾರಾಗತ್ತೀರಿ. ನಾವಿಷ್ಟಪಡೋರು, ನಮ್ಮನ್ನೇ ನಂಬ್ಕೊಂಡಿರೋರಿಗೆ ನಮ್ಮಿಂದ ಕಷ್ಟ ಆದಾಗ ಹೀಗೆ ಅನ್ಸುತ್ತೆ. ಹಾಗಿದ್ರೆ ಇಷ್ಟಪಡೋದೇ ತಪ್ಪನ್ನಿ. ಅರಳಿ ನಗೋ ಹೂಗಳು ಕೂಡ ಬಿಸಿಲಿಗೆ ಬಾಡ್ ಹೋಗ್ತವೆ. ಇನ್ನು ನಾವೆಲ್ಲ ಯಾವ ಲೆಕ್ಕ? ಯಾರಿಗೆ ಕಷ್ಟ ಬರಲ್ಲ ಹೇಳಿ? ಮನಸ್ಸು ಬಾಡಿದ್ರೂ ಇರೋ ಅಲ್ಪ ಸ್ವಲ್ಪ ಧೈರ್ಯನೆಲ್ಲ ಒಟ್ಟುಗೂಡಿಸಿ ಮುಂದೆ ಹೋಗ್ಬೇಕು. ರೀ ಅಸಿಸ್ಟೆಂಟ್, ನೀವು ಹೀಗೆ ಸಪ್ಪಗಿದ್ರೆ ಹೇಗೆ ಹೇಳಿ? ನಿಮ್ಮನ್ನೇ ನಂಬಿರೋ ಬಾಸ್ ಗತಿ ಏನು, ನನ್ನ ಗತಿ ಏನು, ಈ ಕಂಪ್ನಿ ಗತಿ ಏನು? ನಿಮ್ಮ ಕಂಪನಿ ಸಿಕ್ತು ಅನ್ನೋ ಧೈರ್ಯದಲ್ಲೇ ನಮ್ಮ ಕಂಪನಿ ನಡೆಸ್ತಿದ್ವಿ ಮೇಡಮ್. ಮನ್ಸಿನ ಭಾರ ಕರಗಿಸಿ ನಗಿಸಿದ್ದಕ್ಕೆ ಥ್ಯಾಂಕ್ ಯು. ನಿಮಗೂ ಅಷ್ಟೆ, ಮರ್ತು ಹೋಗಿರೋ ನನ್ನ ನಗುನ ಜ್ಞಾಪಿಸೋದಕ್ಕೆ ಥ್ಯಾಂಕ್ಸ್. ಡಾಕ್ಯುಮೆಂಟ್ ಕಳಿಸಿ. ಮೇಡಮ್ ಮೇಡಮ್ ಮೇಡಮ್, ಹೀಗೆ ಬೇಜಾರಾದಾಗ ಖುಷಿಯಾದಾಗ ನಮ್ಮ ಭಾವನೆಗಳನ್ನ ಹಂಚ್ಕೊಳ್ಳೋಣವಾ? ವಿಲ್ ಯು ಬಿ ಮೈ ಫ್ರೆಂಡ್? ಆ್ಯಕ್ಚುಲಿ ತುಂಬ ಬೇಜಾರಲ್ಲಿದ್ದೆ, ಹೇಳ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ಕೊಂಡೆ. ಆಗಲಿ. ಗುಡ್ ನೈಟ್. ಆಯ್ತು.